ಹಾಯ್ ಫ್ರೆಂಡ್ಸ್, ನಮಸ್ತೆ. ಶ್ರೀಜಾ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಕ್ಕರೆ ಹಚ್ಚಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 2.5 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಚಿಕ್ಕ ಗ್ಲಾಸಲ್ಲಿ ಅರ್ಧ ಕಪ್ ಮೊಸರು, ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ, ಅರ್ಧ ಹೋಳು ನಿಂಬೆಹಣ್ಣು. ಗ್ಲಾಸ್ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ಅಳತೆ ಗ್ಲಾಸ್ ತೊಗೋಬೇಕು ಅಂತ. ಇದನ್ನು 3 ಸಲ ನಾವು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ಅಂದರೆ ಸಕ್ಕರೆ ನಮಗೆ ತುಂಬ ಡಸ್ಟ್ ಜಾಸ್ತಿ ಇದೆ ಅಂದರೆ, ಇಲ್ಲಾಂದರೆ ನಾವು 2 ಸಲ ನಾವು ಇದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ಸಾಕು. ಒಂದು ತೆಳು ಕಾಟನ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಆ ಪಾಕನ ಸ್ಟವ್ ಮೇಲೆ ಇಟ್ಬಿಟ್ಟು ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ 2 ಸಲ ಈ ರೀತಿ ಮಾಡಬೇಕು. ಇದಾದಮೇಲೆ ಒಂದು ದಪ್ಪ ತಳ ಪಾತ್ರೆ ತೊಗೊಂಡು ಸ್ವಲ್ಪ ಅಂದರೆ ನಮ್ಮ ಮೋಲ್ಡ್ಗೆ ನಾನಿಲ್ಲಿ ಒಂದೇ ಮೋಲ್ಡ್ ತೊಗೊಂಡಿರೋದು. ಅಂದರೆ ಇಲ್ಲಿ ಚಾಕ್ಲೇಟ್ ಮೋಲ್ಡ್ ತೊಗೊಂಡಿದ್ದೀನಿ. ನಮ್ಮ ಹತ್ರ ಏನಾದರೂ ಇನ್ನೂ ಜಾಸ್ತಿ ಒಂದೇ ಸಲ ಮಾಡಬೇಕಂದ್ರೆ 2-3 ಮೋಲ್ಡ್ ಇಟ್ಕೊಂಡ್ರೆ ಇನ್ನೂ ಸ್ವಲ್ಪ ಬೇಗ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಾನು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಕರಗಿಸ್ಕೊಳ್ತಾ ಇದ್ದೀನಿ ಸಕ್ಕರೆನ. ಅಲ್ಲಿ ಮೇಲೆ ಏನು ಬರುತ್ತೆ ಅದು ಇದರಲ್ಲಿ ಜಾಸ್ತಿ ಅಷ್ಟೊಂದು ಡಸ್ಟ್ ಇಲ್ಲ ಅಂದರೆ ನಿಮಗೆ ಸಕ್ಕರೆ ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಕಪ್ಪಾಗಿ ಬರುತ್ತೆ. ಸಕ್ಕರೆ ಕರಗಿದ್ರೆ ಸಾಕು, ಇದೇನು ನಾವು ಪಾಕ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವು ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಪಾಕ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಇದನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಇದು ನಾವು ಫಿಲ್ಟ್ರ್ ಮಾಡ್ಕೊಂಡಾದಮೇಲೆ ಮತ್ತೆ ಆ ಕಾಟನ್ ಬಟ್ಟೆನ ವಾಶ್ ಮಾಡ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ಸಲ ನಾವು ಅದನ್ನು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ. ಈಗ ಮೊಸರು ಮತ್ತು ನಿಂಬೆಹಣ್ಣು ಹಾಕ್ಕೊತಿದ್ದೀನಿ. ಫಸ್ಟು ನಾನು ಹಾಲನ್ನ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡಿದ್ದೆ. ಅರ್ಧ ಹೋಳು ನಿಂಬೆಹಣ್ಣು. ಈ ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಲೈಟಾಗಿ ನಮಗೆ ಹುಳಿ ಥರ ಸಿಗುತ್ತಲ್ಲ, ಅದಕ್ಕೋಸ್ಕರ ಇದು ನಿಂಬೆಹಣ್ಣು ಹಾಕ್ಕೊಳ್ಳೋದು. ಈಗ ನೋಡಿ, ಇದು ಸಕ್ಕರೆ ತುಂಬ ಅದರಲ್ಲಿ ಗಲೀಜು ಇತ್ತಂದರೆ ತುಂಬ ಕಪ್ಪಾಗಿ ಬರುತ್ತೆ ಅದು. ಈಗ ನಾನು ಇಲ್ಲೊಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಅದೇನು ನಾವು ಶೋಧಿಸ್ಕೊಂಡಿದ್ದೋ ಅದನ್ನು ಸ್ವಲ್ಪ ನಮಗೆ ಆ ಮೋಲ್ಡ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ಪಾಕ ಮಾಡ್ಕೊಂಡು, ಅದು ನಮಗೆ ಗೊತ್ತಾಗುತ್ತೆ ತಿರುಗಿಸ್ಬೇಕಾದ್ರೆ. ಈ ಥರ ಇದನ್ನು ಗೆಜ್ಜೆ ಪಾಕ ಅಂತಾರೆ. ಅದನ್ನು ತಿರುಗಿಸ್ಕೊಂಡು ಆದಮೇಲೆ ಗಟ್ಟಿ ಬರ್ತಿದೆ ಅನ್ನೋವಾಗ ನಾವು ಕೆಳಗಡೆ ಇಳಿಸ್ಕೊಂಡು ಈ ಥರ ತಿರುಗಿಸ್ಕೋಬೇಕಾಗುತ್ತೆ. 1-2 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ಆಗ ನಿಮ್ಗೆ ಈ ಥರ ಹಾಲಿನ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಆದರೆ ಇದು ಸ್ವಲ್ಪ ನಾವು ಮೋಲ್ಡ್ಗೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕ್ಕೋಬೇಕು. ಏಕೆಂದರೆ ಸ್ವಲ್ಪ ನಿಧಾನಕ್ಕೂ ಹಾಕೋ ಆಗಿಲ್ಲ, ಅರ್ಜೆಂಟಲ್ಲಿ ಕೈ ಮೇಲೆ ಸಹ ಹಾಕ್ಕೊಂಡ್ರೆ ಸ್ವಲ್ಪ ಏನಾದ್ರು ತಾಕಿದ್ರೆ ನಮಗೆ ಅದರಿಂದ ಗಾಯ ಆಗುತ್ತೆ. ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ, ನಾವು ಹಾಕಿ ಒಂದು 2-3 ಮಿನಿಟ್ಸಲ್ಲಿ ಇದು ನಮಗೆ ಅಚ್ಚು ಸಿಕ್ಕುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಮೇಲೆ ಆ ಸೈಡಲ್ಲೆಲ್ಲ ಏನು ನಮಗೆ ಎಕ್ಸ್ಟ್ರಾ ಬಂದಿದೆಯಲ್ಲ ಅದು ಸಹ ನಮಗೇನು ವೇಸ್ಟ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಸಲ ನಾವು ಮಾಡ್ತೀವಲ್ಲ ಅದಕ್ಕೆ ಆ ಪೀಸಸ್ನ ಹಾಕ್ಕೊಂಡ್ರೆ ಅದು ಅದರಲ್ಲಿ ಕರಗುತ್ತೆ. ಲಾಸ್ಟಲ್ಲಿ ನಾವು ಮಾಡೋ ಅಂಥದ್ದು ಮಾತ್ರ ಸ್ವಲ್ಪ ವೇಸ್ಟ್ ಆಗುತ್ತೆ ಅಷ್ಟೇ. ಯಾರಿಗೆಲ್ಲ ಸಕ್ಕರೆ ಹಚ್ಚಿ ಮಾಡ್ಕೋಬೇಕು ಮನೆಯಲ್ಲೇ ಅನ್ನೋ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಸಂಕ್ರಾಂತಿ ವಿಶೇಷವಾಗಿ. ಅದರಿಂದ ನಾನು ಈ
ಚಾಕ್ಲೇಟ್ ಮೋಲ್ಡ್ನ ಹೇಗೆ ಉಪಯೋಗಿಸ್ಕೊಂಡು ಸಕ್ಕರೆ ಹಚ್ಚಿ ಮಾಡ್ಬೋದು ಮನೆಯಲ್ಲೇ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನನ್ನ ಮೊದಲ ರೆಸಿಪಿ ಎಲ್ಲರೂ ಲೈಕ್ ಮಾಡ್ತೀರಾ, ತುಂಬ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ಧನ್ಯವಾದ.